ಕೆಲವೊಮ್ಮೆ ನಮ್ಗೆ ಅನಿಸ್ತಿರ್ತೈತಿ ನಮ್ಮ ಲೈಫ್ನಾಗ ಭಾಳ ನುಕ್ಸಾನ ಆಗೈತ್ಲಿ, ಯಾವುದೋ ಒಂದು ದೊಡ್ಡ ಖಡ್ಡದಾಗ ಬಿದ್ದು ಬಿಟ್ಟಿದ್ದೀನಿ ಅಂತ ನಿಮ್ಗೇನು ಅನಿಸಿರ್ತದೆ. ಒಂದು ಮಾತನ್ನೇ ನೆನಪಿಟ್ಕೊಂಡು ನೀವು ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಆ ಫೌಂಡೇಶನ್ ಹೆಂಗಿರಬೇಕು, ಆ ಫೌಂಡೇಶನ್ ಗಟ್ಟಿ ಆಗಿರ್ಬೇಕಂದ್ರೆ ಒಂದು ಆಳವಾದ ಖಡ್ಡ ಇಟ್ಟಿರ್ತೀವಿ ನಾವು ಒಂದು ಬಿಲ್ಡಿಂಗ್ ರೆಡಿ ಆಗ್ಬೇಕಂದ್ರೆ, ಅಲ್ವಾ? ಯಾವಾಗಾದರೂ ಯೋಚನೆ ಮಾಡಿದ್ದೀರ ಅದನ್ನು ನೀವು? ಯಾರಿಗೆ ಗೊತ್ತು, ಬಹುಶಃ ಈ ಟೈಮ್ ನಿಮ್ಗೇನು ಬಂದೈತಿಲ್ಲ, ಈ ಟೈಮ್ ನಿಮ್ಮ ಜೀವನದ ಪಾಯವನ್ನು ಮಜಬೂತಾಗಿ ಸ್ಟ್ರಾಂಗ್ ಆಗಿ ಮಾಡ್ಲಿಕ್ಕೆ ಬಂದೈತಿ ಅಂತ ಯಾಕೆ ಅನ್ಕೊಳ್ಳಲ್ಲ ನೀವು? ಫೌಂಡೇಶನ್ ಸ್ಟ್ರಾಂಗ್ ಆಗಕತ್ತದ ನಂದು ಈಗ, ಅಲ್ವಾ? ಕೆಲವೊಂದು ಟೈಮ್ ಹೆಂಗಿರುತ್ತಂದ್ರೆ ಇದಕ್ಕಾಗಿ ಬರ್ತಿರ್ತೈತಿ ನಮ್ಮ ಲೈಫಲ್ಲಿ ಒಂದು ಲೆಸನ್ ಕೊಟ್ಟು ಹೋಗಕ್ಕೆ. ಒಂದು ಬಿಲ್ಡಿಂಗ್ ಎಷ್ಟು ದೊಡ್ಡದಾಗಿ ಕಟ್ಟಬೇಕಾಗಿರ್ತೈತಿ, ಎಷ್ಟು ದೊಡ್ಡದಾಗಿ ಕಟ್ಟೋದಿರ್ತೈತಿಲ್ಲ ಅಷ್ಟೇ ಆಳ ಆಗಿಬೇಕಾಗಿರ್ತೈತಿ. ನಾವು ಆಳವಾದ ಖಡ್ಡ ಆಗಿಬೇಕಾಗಿರ್ತೈತಿ ನಾವು. ಯಾಕಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನಿಂದಿರೋದು ಒಂದು ಸ್ಟ್ರಾಂಗ್ ಫೌಂಡೇಶನ್ದಿಂದಲೇ, ಫೌಂಡೇಶನ್ ಮೇಲೆ ನಿಂದಿರ್ತೈತಿ. ಆ ಒಂದು ಬಿಲ್ಡಿಂಗ್ ರೆಡಿ ಆಗ್ಬೇಕಂದ್ರೆ ಅಷ್ಟು ಆಳವಾದ ಖಡ್ಡ ಅಗದ ಮೇಲೆ ನಿಂದಿರೋದು. ಈಗ ಬುರ್ಜ್ ಖಲೀಫಾ ಭೂಮಿ ಮೇಲೆ ಕಟ್ಟಿಲ್ಲ, ಅದು ನಾವು ಮ್ಯಾಲೆ ಎಷ್ಟು ಹೈಟ್ ಅದಲ್ಲ ಅಷ್ಟು ಕೆಳಗಡೆ ಆಳನೂ ಐತಿ ಅದು. ಸೊ ಹಾಗೆ ನೀವು ಎಷ್ಟು ಲೈಫ್ನಾಗ ಎಷ್ಟು ಕೆಳಗಿದ್ದೀರಿ ಅನ್ಕೋತಿದ್ದೀರಲ್ಲ, ಆ ಕೆಳಗಿದ್ದದ್ದು ನಿಮ್ಮ ಫೌಂಡೇಶನ್ ರೆಡಿ ಆಗ್ಲತ್ತದಲ್ಲಿ